ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಬೇಡುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಪಂಚಮಹಾಯಜ್ಞ ಸಂಧಿಯ ಕಟ್ಟಕಡೆಯ 3 ಪದ್ಯಗಳ ಚಿಂತನೆ ಆಗಬೇಕು. ಏನು ಮಾಡುವ ಕರ್ಮಗಳು ಲಕ್ಷ್ಮೀ ನಿವಾಸನಿಗರ್ಪಿಸನು, ಸಂಧಾನ ಪೂರ್ವಕದಿಂದ ಸಂದೇಹಿಸದೆ ದಿನ ದಿನದಿ ಮಾನನಿಧಿ ಕೈಕೊಂಡು ಸುಖವಿತ್ತಾನತರ ಸಂತೈಪ ತೃಣ ಜಲಧೇನು ತಾನುಂಡನವರತ ಪಾಲ್ಗರೆವ ತೆರನಂತೆ. ಏನು ಮಾಡುವ ಕರ್ಮಗಳು, ನಾವು ಮಾಡುವ ಅನಿಷಿದ್ಧವಾದ ಕರ್ಮಗಳನ್ನು ದಿನದಿ ಪ್ರತಿದಿನವೂ ಸಂದೇಹಿಸದೆ ಸಂಶಯ ಪಡದೆ ಅನುಸಂಧಾನ ಪೂರ್ವಕದಿಂದ ಬಿಂಬನೆ ಮುಖ್ಯಪ್ರಾಣದೇವರ ಮೂಲಕ ಎಲ್ಲ ತತ್ವಾಭಿಮಾನಿಗಳ ಮೂಲಕ ನಮ್ಮಿಂದ ಮಾಡಿಸುವನು ಎಂಬ ಅನುಸಂಧಾನ ಪೂರ್ವಕವಾಗಿ ಲಕ್ಷ್ಮೀ ನಿವಾಸನಿಗೆ, ಲಕ್ಷ್ಮೀಪತಿಯಾದ ಪರಮಾತ್ಮನಿಗೆ ಅರ್ಪಿಸು, ಸಮರ್ಪಣೆ ಮಾಡು. ಮಾನನಿಧಿ, ಜ್ಞಾನವೇ ನಿಧಿಯಾಗಿ ಅಂದರೆ ಜ್ಞಾನವೇ ಸಂಪತ್ತ, ಈ ಸಂಪತ್ತಿಗೆ ಆಸರೆಯಾದ ಪರಮಾತ್ಮನು ಕೈಕೊಂಡು ಕರ್ಮವನ್ನು ಸ್ವೀಕರಿಸಿ ಸುಖವಿತ್ತು, ಸುಖವನ್ನು ಕೊಟ್ಟು ಧೇನು ಆಕಳು ತಾನು ತೃಣಜಲ ಉಂಡು ಸ್ವತಃ ಹುಲ್ಲು ತಿಂದು ನೀರನ್ನು ಕುಡಿದು ಅನವರತ ನಿತ್ಯವೂ ಪಾಲ್ಗರೆವ ತೆರನಂತೆ ಹಾಲು ಕೊಟ್ಟು ಸಂತೋಷಪಡಿಸುವಂತೆ ಆನತರ ಭಕ್ತಿಯಿಂದ ನಮಸ್ಕರಿಸುವವರನ್ನು ಸಂತೈಪ ಸಂತೋಷಪಡಿಸುವನು. ಬಹಳ ಅದ್ಭುತವಾದ ಒಂದು ಅಂಶವನ್ನು ದಾಸರು ಉಲ್ಲೇಖ ಮಾಡ್ತಾ ಹೋಗ್ತಾರೆ. ನಾವು ಯಾವುದೇ ಕೆಲಸವನ್ನು ಮಾಡಲಿ, ದೊಡ್ಡದು ಆಗಲಿ ಮಹಾಸೇವೆ ಇರಬಹುದು, ದೇವರು ನಾವು ಯೋಗ್ಯತೆ ಚಿಕ್ಕದು, ಲಕ್ಷ್ಮೀದೇವಿ ಎಷ್ಟು ಸೇವೆ ನಮ್ಮಿಂದ ಮಾಡಲಿಕ್ಕೆ ಆಗಲ್ಲ ಅಂತ ಇಟ್ಟುಕೊಂಡು ಮಾಡುವ ಕ್ರಮವನ್ನು ಅರ್ಪಣೆ ಮಾಡದೆ ಹೋದರೆ ನಮ್ಮ ಪೆದ್ದುತನ ಆಗುತ್ತೆ ಅಂತ. ಯಾಕೆಂದರೆ ಕುಚೇಲ ಹಿಡಿದ ಅವಲಕ್ಕಿಯನ್ನೂ ಸ್ವೀಕಾರ ಮಾಡಿ ಫಲ ಕೊಟ್ಟ ಮಹಾಲಕ್ಷ್ಮಿಯ ಪೂಜೆಯನ್ನೂ ಸ್ವೀಕಾರ ಮಾಡ್ತಾನೆ. ಒಂದು ಕಡೆ ಮಾತು ಪ್ರಸಿದ್ಧ, ಲಕ್ಷ್ಮಿಯ ಪಾದಕಮಲದಿಂದ ಆರಾಧ್ಯನಾದ, ಲಕ್ಷ್ಮಿಯಿಂದ ಆರಾಧ್ಯನಾದ ಪರಮಾತ್ಮ ಭಕ್ತರು ಹೂಗರಿಕೆಗಳಿಂದ ಮಾಡುವ ಪೂಜೆಯನ್ನು ಸ್ವೀಕಾರ ಮಾಡಿಯೇ ಮಾಡ್ತಾನಂತೆ. ಆದ್ದರಿಂದ ಏನೇ ಕ್ರಮ ಮಾಡಿ ಅದನ್ನು ದೇವರಿಗೆ ಅರ್ಪಣೆ ಮಾಡಬೇಕು, ವಿಶ್ವಾಸ ಇಟ್ಟು ಅರ್ಪಣೆ ಮಾಡು. ಸಂದೇಹ ಪಡಬೇಡ, ಸ್ವೀಕಾರ ಮಾಡ್ತೋ ಇಲ್ವೋ ಅಂತ ಸಂದೇಹ ಬೇಡ. ನಾವು ಕೊಡೋದು ಸ್ವಲ್ಪ ಆದರೂ ಕೂಡ ನಮಗೆ ಅತಿ ದೊಡ್ಡ ಫಲ ಕೊಡ್ತಾನೆ. ಒಳ್ಳೆಯ ದೃಷ್ಟಾಂತ ಕೊಡ್ತಾರೆ. ಹುಲ್ಲು ನೀರನ್ನು ಕೊಡ್ತೇವೆ ಆಕಳಿಗೆ, ಕೊಡೋದು ಹುಲ್ಲು ನೀರು, ಅದು ಒಳ್ಳೆಯ ಸತ್ವಯುತವಾದ ಹಾಲನ್ನು ಕೊಡುತ್ತೆ. ಹಾಗೆ ನಾವು ಮಾಡುವ ಚಿಕ್ಕ ಕರ್ಮ, ಪುಟ್ಟ ಕರ್ಮ, ದೋಷಗಳಿರುತ್ತದೆ, ನಾವು ಅದನ್ನು ಅವನಿಗೆ ಅರ್ಪಣೆ ಮಾಡಿದ್ರು ಹಾಲಿನ ಹಾಗೆ ಒಳ್ಳೆಯ ಮೋಕ್ಷ ಸುಖ ಕೊಡ್ತಾನೆ ಅಂತಿದ್ದಾರೆ ಅಭಿಪ್ರಾಯ. ಆದ್ದರಿಂದ ಯಾವುದಾದರೂ ಸರಿ ಕರ್ಮವನ್ನು ದೇವರಿಗೆ ಅರ್ಪಣೆ ಮಾಡು ಅಂತಿದ್ದಾರೆ ಒಟ್ಟಾರೆ ಅಭಿಪ್ರಾಯ. ಹಾಗಾದರೆ ಕರ್ಮ ಅರ್ಪಣೆ ಮಾಡುವಾಗ ಒಟ್ಟು 5 ಸಂಗತಿಗಳ ಕಡೆ ಗಮನ ಹರಿಸ್ಬೇಕು. ನಾವು ಎಲ್ಲ ಕರ್ಮವನ್ನು ಅರ್ಪಣೆ ಮಾಡಬೇಕು. ಮೊದಲನೇದು. ಎರಡನೇದು, ಲಕ್ಷ್ಮೀ ಸಹಿತನಾದ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ಮೂರನೇದು, ದೇವರು ನನ್ನೊಳಗೆ ನಿಂತು ನನ್ನಿಂದ ಮಾಡಿಸ್ತಾನೆ ಎಂಬ ಅನುಸಂಧಾನ ಬೇಕು. ನಾಲ್ಕನೇದು, ಕ್ರಮ ಸ್ವೀಕಾರ ಮಾಡ್ತಾನೋ ಇಲ್ವೋ ಅಂತ ಸಂದೇಹ ಬೇಡ, ವಿಶ್ವಾಸ ಇರಬೇಕು. ಪ್ರತಿನಿತ್ಯ, ಪ್ರತಿ ಹಗಲು, ಪ್ರತಿ ಕ್ಷಣ ಕರ್ಮಗಳನ್ನು ಅರ್ಪಣೆ ಮಾಡಬೇಕು ಅಂತ ಇಷ್ಟು 5 ಸಂಗತಿಗಳು ಅರ್ಪಣೆಯಲ್ಲಿ ಸೇರಿಕೊಳ್ತು ಅಂತಾದರೆ ಅದು ಬಹಳ ಉತ್ತಮ ಮಟ್ಟದ ಅರ್ಪಣೆ ಅಂತಾಗುತ್ತೆ ಅಂತ ಇದರ ಅಭಿಪ್ರಾಯ. ಆಕಳಿನ ದೃಷ್ಟಾಂತ ಕೊಟ್ಟಿದ್ದಾರೆ, ಆದರೆ ಆಕಳಿಗೂ ಪರಮಾತ್ಮನಿಗೂ ಬಹಳ ವ್ಯತ್ಯಾಸಗಳುಂಟು. ಏನು, ಆಕಳು ಇನ್ನೊಬ್ಬರಿಗೆ ಉಪಕಾರ ಮಾಡುವ ಪ್ರಾಣಿ, ಅದಕ್ಕೂ ಕೂಡ ಹುಲ್ಲು ನೀರಿನ ಅವಶ್ಯಕತೆ ಇದೆ. ಅದು ಕೊಡೋ ಹಾಲಿಗೂ ಒಂದು ಸ್ವಲ್ಪ ಮಿತಿ ಇದೆ, ಕಾಲ, ಇಷ್ಟು ಕಾಲ ತನಕ ಮಾತ್ರ ಹಾಲು ಕೊಡುತ್ತೆ. ನಾವೇನು ಹುಲ್ಲು ನೀರನ್ನು ಕೊಡ್ತೇವೆ ಅದು ಆಕಳಿಗೆ ಸಂಬಂಧಪಟ್ಟಿಲ್ಲ. ಅಥವಾ ಹಾಲನ್ನು ಬೇರೆದಿಂದಲೂ, ಆಕಳು ಕೊಡುವ ಹಾಲನ್ನೇ ಬೇರೆ ಅತ್ಯಂತ ಕೃತಕವಾದ ಪದಾರ್ಥಗಳಿಂದಲೂ ಕೂಡ ನಾವು ಪಡೆಯುವ ಅವಕಾಶ ಇದೆ. ಇಷ್ಟು. ಆದರೆ ಪರಮಾತ್ಮನನ್ನು ಗಮನಿಸಿದ್ರೆ ಪರಮಾತ್ಮನಿಗೆ ಯಾವುದರ ಅವಶ್ಯಕತೆ ಇಲ್ಲ. ಹುಲ್ಲು ನೀರು ಅದು ಹಸುವಿಗೆ ಸಂಬಂಧಪಟ್ಟದ್ದಲ್ಲ. ಪ್ರತಿಯೊಂದು ನಾವು ಕೊಡೋದು, ಅರ್ಪಣೆ ಮಾಡೋದು ದೇವರಿಗೆ ಸಂಬಂಧಪಟ್ಟದ್ದು. ಅಷ್ಟೇ ಅಲ್ಲ, ದೇವರಿಗೆ ಸಂಬಂಧಪಟ್ಟಿರೋ ವಸ್ತು ಅವನಿಗೆ ಅವಶ್ಯಕತೆ ಇಲ್ಲದೆ ಹೋದರೂ ಕೂಡ
ನಾವು ಕೊಡ್ತೇವೆ. ಅಲ್ಲಾದರೆ ಹಾಲನ್ನು ಬೇರೆ ರೀತಿಯಲ್ಲಿ ಹೊಂದಲಿಕ್ಕೆ ಅವಕಾಶ ಇದೆ. ಇಲ್ಲಿ ಮಾತ್ರ ಮೋಕ್ಷವನ್ನು ಯಾವುದಿಂದಲೂ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇಷ್ಟು ದೇವರಿಗೂ ಅದಕ್ಕಿರೋ ವ್ಯತ್ಯಾಸ. ಮತ್ತು ದೇವತೆಗಳು ಜ್ಞಾನದ ನಿಧಿ, ಜ್ಞಾನವೆಂಬ ಸಂಪರ್ಕವನ್ನಲ್ಲಿ ಇರೋದರಿಂದ ಅವನ ಅಜ್ಞಾನ ಇಲ್ಲ. ಒಳ್ಳೆಯ ನಡವಳಿಕೆ ದೇವರಲ್ಲಿ ಇರೋದರಿಂದ ಮೋಸವೂ ಮಾಡಲ್ಲ. ಇದನ್ನೆಲ್ಲ ಸೂಚನೆ ಮಾಡಲಿಕ್ಕೆ ಮಾನನಿಧಿ ಅನ್ನೋ ಶಬ್ದದಿಂದ ದಾಸರು ಇದನ್ನು ಉಲ್ಲೇಖ ಮಾಡಿದ್ದಾರೆ. ಕರ್ಮವನ್ನು ದೇವರಿಗೆ ಹೇಗೆ ಅರ್ಪಣೆ ಮಾಡಬೇಕು ಅಂದರೆ, ಪ್ರತಿನಿತ್ಯ ಸಂದೇಹ ಮಾಡದೆ ದೇವರೇ ಮಾಡಿಸಿತ್ತು ಅಂತ ಅನುಸಂಧಾನ ಪೂರ್ವಕವಾಗಿ ಅರ್ಪಣೆ ಮಾಡಬೇಕು. ಪರಮಾತ್ಮ ಕರ್ಮವನ್ನು ಸ್ವೀಕಾರ ಮಾಡಿ ಸುಖ ಕೊಡ್ತಾನೆ ಅನ್ನೋದಕ್ಕೆ ಯಾವುದರ ದೃಷ್ಟಾಂತ ಅಂದರೆ ಆಕಳಿನ ದೃಷ್ಟಾಂತ ಕೊಟ್ಟಿದ್ದಾರೆ. ಅಭಿಪ್ರಾಯ ಏನು ಅಂದರೆ, ಹಸು ಹುಲ್ಲು ಹಿಂಡಿಗಳನ್ನು ಕೊಟ್ಟರೆ ಹಾಲು ಕೊಡುವಂತೆ ದೇವರು ಕೂಡ ನಮಗೆ ಸುಖ ಕೊಡ್ತಾನೆ ಅಂತ ಇದರ ಅಭಿಪ್ರಾಯ. ಆಕಳಿಗೆ ಹುಲ್ಲು ಹಿಂಡನ್ನು ಕೊಟ್ಟರೆ ಅದು ಸುಖವಾಗಿ ನಮಗೆ ಮರಳಿ ಕೊಡುವಂತೆ, ಹಾಲು ಕೊಡುವಂತೆ ಪರಮಾತ್ಮ ಕರ್ಮ ಅರ್ಪಣೆ ಮಾಡಿದಾಗ ಸುಖ ಕೊಡ್ತಾನೆ ಅಂತ ಇದರ ಅಭಿಪ್ರಾಯ. ಮುಂದಿನ ಪದ್ಯ ಗಮನಿಸೋದು ಅಂದರೆ, ಪೂರ್ವ ದಕ್ಷಿಣ ಪಶ್ಚಿಮೋತ್ತರ ಪಾರ್ವತೀಪತಿ ಅಗ್ನಿವಾಯು ಸುಶಾರವರೀಚರ ದಿಗ್ವಲಯದಳು ಹಂಸನಾಮಕನು ಸರ್ವಕಾಲದಿ ಸರ್ವರೊಳು ಸುರ ಸಾರ್ವಭೌಮನು ಸ್ವೇಚ್ಛೆಯಲ್ಲಿ ಮತ್ತೋರ್ವರಿಗೆ ಗೋಚರಿಸದ ವ್ಯಕ್ತಾತ್ಮನೆಂದೆನಿಪ. ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಪಾರ್ವತೀಪತಿ, ಪೂರ್ವ ದಕ್ಷಿಣ ದಿಕ್ಕು, ಹಾಗೆ ಈಶಾನ್ಯ, ಅಗ್ನಿವಾಸಿ ಮಾಡುವ ಆಗ್ನೇಯ, ವಾಯುದೇವರಿರುವ ವಾಯವ್ಯ, ಸುಶಾರ್ವಜೀಚರ ಅಂದರೆ ಮಧ್ಯರಾತ್ರಿಯಲ್ಲಿ ಸಂಚಾರ ಮಾಡುವ ನಿರುತಿ ಇರುವ ದಿಕ್ಕು ಅಂದರೆ ನೈಋತ್ಯ, ದಿಗ್ವಲಯದಳು. ಈ ಎಲ್ಲ ದಿಕ್ಕಿನಲ್ಲಿ ಹಂಸನಾಮಕ ಪರಮಾತ್ಮನು ಸರ್ವಕಾಲದಿ ಎಲ್ಲ ಕಾಲಗಳಲ್ಲಿ ಸರ್ವರೊಳು ಎಲ್ಲ ಜೀವರಲ್ಲೂ ಸ್ವೇಚ್ಛೆಯಿಂದಲೇ ತನ್ನ ಇಚ್ಛೆಯಿಂದಲೇ ಮತ್ತೊಬ್ಬರಿಗೆ ಗೋಚರಿಸದೆ ಕಾಣದೇ ಇದ್ದದ್ದರಿಂದ ಅವ್ಯಕ್ತಾತ್ಮನು ಎಂದು ಎನಿಪ ಅಂದರೆ ಕರೆಸಿಕೊಳ್ಳುವನು. ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ, ಈಶಾನ್ಯ ಆಗ್ನೇಯ ವಾಯವ್ಯ ನೈಋತ್ಯ ಎಲ್ಲ ಕಡೆ 8 ದೇವತೆಗಳಿದ್ದಾರೆ. ಅವರಿಗೆ ಅಲ್ಲಿ ಹಂಸನಾಮಕ ಪರಮಾತ್ಮ 8 ದಿಕ್ಕಿನಲ್ಲಿರ್ತಾನೆ. ಹೃದಯ ಕಮಲದ ಒಳಗೂ ಸಂಚಾರ ಮಾಡ್ತಾ ಇರ್ತಾನೆ. 8 ದಿಕ್ಕಿನಲ್ಲೂ ನಿರಂತರ ಸಂಚಾರ ಮಾಡ್ತಾ ಇರ್ತಾನೆ. ಹಂಸ ಎಲ್ಲ ಕಡೆ ಸಂಚಾರ ಮಾಡ್ತಾನೆ, ಎಲ್ಲದರ ಸಂಪರ್ಕ ಆಗುತ್ತೆ. ಆದರೂ ಯಾವುದೇ ತರಹದ ದೋಷ ಇರದವ ಇವನು. ಎಲ್ಲ ದೇವತೆಗಳಿಗೂ ಒಡೆಯ. ಎಲ್ಲ ಕಾಲದಲ್ಲೂ ಕೂಡ ಜೀವರು ಮಾಡುವ ಕರ್ಮ ಸಾಕ್ಷಿಯಾಗಿರ್ತಾನೆ. ಜೀವರು ಏನೇನು ಕರ್ಮ ಮಾಡ್ತಾರೆ ಅದನ್ನು ನೋಡ್ತಾ ಇರ್ತಾನೆ. ಆದ್ದರಿಂದ ಎಲ್ಲ ಕಡೆ ಎಲ್ಲರಲ್ಲೂ ಅವನ ಇಚ್ಛೆಗೆ ಅನುಗುಣವಾಗಿ ಇರುವ ಕಾರಣದಿಂದ ಅವನನ್ನು ಸಾರ್ವಭೌಮ ಅಂತ ಕರೆದದ್ದು, ಶ್ರೇಷ್ಠ. ಆದ್ದರಿಂದ ಹೇಳುವಾಗ ಅವನನ್ನು ಸುರ ಸಾರ್ವಭೌಮ ಅನ್ನೋ ಶಬ್ದದಿಂದ ಹೇಳ್ತಾರೆ. ಯಾರಿಗೂ ಗೋಚರವಾಗೋದಿಲ್ಲ. ಅವ್ಯಕ್ತಾತ್ಮ ಅದೃಶ್ಯ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬರೋ ಒಂದು ನಾಮ. ಅದನ್ನೇ ವ್ಯಾಖ್ಯಾನ ಮಾಡಿದ್ದು ಅವ್ಯಕ್ತಾತ್ಮ, ಯಾರಿಗೂ ಗೋಚರಿಸೋದಿಲ್ಲ. ಆದ್ದರಿಂದ ಅವ್ಯಕ್ತನಾಗಿರ್ತಾನೆ, ಅವನಿಗೆ ಅವ್ಯಕ್ತ ಅಂತ ಹೆಸರು. ಹೀಗೆ ಆಯಾ ಹಂಸನಾಮಕ ಪರಮಾತ್ಮನ ಒಂದು ಅನುಸಂಧಾನ ಚಿಂತನೆ ಮಾಡ್ತಾ ಎಲ್ಲ ಕರ್ಮವನ್ನು ದೇವರಿಗೆ ಅರ್ಪಣೆ ಮಾಡದೇ ಹೋದರೆ ಅನರ್ಥ ಅಂತಿದ್ದಾರೆ ಒಟ್ಟಾರೆ ಅಭಿಪ್ರಾಯ. ಪ್ರಶ್ನೋತ್ತರ ಗಮನಿಸೋದು ಅಂದರೆ, ಎಲ್ಲ ದಿಕ್ಕಿನಲ್ಲೂ ಪರಮಾತ್ಮನ ರೂಪ ಯಾವುದು ಅಂದರೆ ಹಂಸ. ಅವನಿಗೆ ಅವ್ಯಕ್ತಾತ್ಮ ಅಂತ ಯಾಕೆ ಹೆಸರು ಅಂತಂದರೆ, ಎಲ್ಲ ಕಾಲದಲ್ಲೂ ಎಲ್ಲ ಜೀವರಲ್ಲಿದ್ದರೂ ಕಾಣೋದಿಲ್ಲ ಅನ್ನೋ ಕಾರಣಕ್ಕೆ ಅವನಿಗೆ ಅವ್ಯಕ್ತಾತ್ಮ ಅಂತ ಹೆಸರು ಅಂತ ಈ ಪದ್ಯದ ಅಭಿಪ್ರಾಯ. ಸಂಧಿಯ ಕಟ್ಟೆಕಡೆಯ ಪದ್ಯ, ಪರಿ ಇಡಾವತ್ಸರನು ಸಂವತ್ಸರದೊಳ ನಿರುದ್ಧಾದಿ ರೂಪವ ಧರಿಸ ಬರಹತ್ಪತ್ಯ ಸೌರಭ ಚಾಂದ್ರಮನು ಎನಿಸಿ ಇರುತಿಹ ಜಗನ್ನಾಥ ವಿಠಲ ಸ್ಮರಿಸುವವರನು ಸಂತೈಪನೆಂದುರು ಪರಾಕ್ರಮನುಚಿತ ಸಾಧನ ಯೋಗ್ಯತೆಯ ನರಿತು. ಪರಿವತ್ಸರ, ಇಡ ವತ್ಸರ ಅಂದರೆ ಅನುವತ್ಸರ, ಸಂವತ್ಸರ ಅಂತ 5 ಕಾಲಗಳು. ಇದರ ಒಳಗೆ ಅನಿರುದ್ಧಾದಿ ರೂಪವ ಧರಿಸಿ, ಅನಿರುದ್ಧ ಮುಂತಾದ ರೂಪವನ್ನು ಧರಿಸಿ ಇದ್ದು ಬಾರಹಸ್ಪತ್ಯ ಅಂದರೆ ಬಾರಹಸ್ಪತ್ಯ ಎಂಬ ಹೆಸರಿನಿಂದ, ಸೌರ ಎಂಬ ಹೆಸರಿನಿಂದ, ನಕ್ಷತ್ರಮಾನ ಎಂಬ ಹೆಸರಿನಿಂದ, ಚಾಂದ್ರಮಾನ ಎಂಬ ಹೆಸರಿನಿಂದ ಎನಿಸಿ ಇರುತಿಹ ಕರೆಸಿಕೊಂಡು 5ರಲ್ಲಿದ್ದಾನೆ. ಗುರು ಪರಾಕ್ರಮ
ಬಹಳ ಪರಾಕ್ರಮಿಯಾದ ಜಗನ್ನಾಥ ವಿಠ್ಠಲ, ಜಗತ್ತಿನ ಒಡೆಯನಾದ ಪರಮಾತ್ಮನು ಸ್ಮರಿಸುವವರನ್ನು ಸ್ಮರಣೆ ಮಾಡುತ್ತಿರುವರ ಉಚಿತ ಸಾಧನ, ಯೋಗ್ಯವಾದ ಸಾಧನೆಯನ್ನು ಯೋಗ್ಯತೆಯ ನರಿತು ಅವರವರ ಯೋಗ್ಯತೆಯನ್ನು ತಿಳಿದು ಎಂದು ಯಾವಾಗಲೂ ಸಂತೈಪ ಸಂತೋಷಪಡಿಸಿ ರಕ್ಷಿಸುವನು ಅಂತ. ದೇವರು ಅನಿರುದ್ಧಾದಿ ರೂಪಗಳಿಂದ ಎಲ್ಲೆಲ್ಲಿದ್ದಾನೆ ಅಂದರೆ 5 ಸಂವತ್ಸರ ಅದರ ವಿವರಣೆ ನೋಡ್ತೇವೆ. 5 ಕಾಲದಲ್ಲಿದ್ದಾನೆ. ಏನೇನು ಹೆಸರು? ಬೃಹಸ್ಪತ್ಯಮಾನ, ಸೌರಮಾನ, ನಕ್ಷತ್ರಮಾನ, ಚಾಂದ್ರಮಾನ ಅಂತ ದೇವರಿಗೆ ಹೆಸರು. ಹೇಗೆ ರಕ್ಷಣೆ ಮಾಡ್ತಾನೆ ಅಂದರೆ ದೇವರ ಸಾಧನೆ ಯೋಗ್ಯತೆಯನ್ನು ಅರಿತು ಅದಕ್ಕೆ ತಕ್ಕಂತೆ ದೇವರನ್ನು ರಕ್ಷಣೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ಕ್ರಮವಾಗಿ ಅದು 5ರ ಬಗ್ಗೆ ನಾವು ಸ್ವಲ್ಪ ವಿವರಣೆ ನೋಡಬೇಕು. ಕಾಲಗಣನೆ ಮಾಡುವಾಗ ಒಂದು ವರ್ಷದ ಲೆಕ್ಕಾಚಾರ 5 ರೀತಿಯಲ್ಲಿ ಉಂಟು. ಪರಿವತ್ಸರ ಅಂದರೆ ಗುರುಗ್ರಹ ಒಂದು ರಾಶಿಯಲ್ಲಿ ಇದ್ದು ಆ ರಾಶಿ ಬಿಟ್ಟು ಮತ್ತೊಂದು ರಾಶಿಗೆ ಬರುವಾಗ ಒಂದು ವರ್ಷ ಅಂತ ಲೆಕ್ಕ. ಅದು 360 ದಿನ ಆಗಬೇಕು ಅಂತಿಲ್ಲ, ಒಂದು ಸ್ವಲ್ಪ ಆಚೆ ಈಚೆ ಆಗುತ್ತೆ. ಒಟ್ಟು ಗುರುಗ್ರಹ ಒಂದು ರಾಶಿಯಲ್ಲಿ ಬಿಟ್ಟು ಇನ್ನೊಂದು ರಾಶಿಗೆ ಹೋದಾಗ ಒಂದು ವರ್ಷ ಆಗಿದೆ ಅಂತ ಲೆಕ್ಕ. ಇದು ಪುರಾಣದಲ್ಲಿ ಪ್ರಸಿದ್ಧ. ಒಮ್ಮೆ ಕೃಷ್ಣ ಪರಮಾತ್ಮ ಪುತ್ರ ಸಂತತಿಗೋಸ್ಕರ ಕೈಲಾಸಕ್ಕೆ ಹೋಗಿ ರುದ್ರದೇವರನ್ನು ಕುರಿತು ತಾನು ವಿಶೇಷವಾಗಿ ಅನುಷ್ಠಾನ ಮಾಡ್ತಿದ್ದರು. ಯಾಕೆಂದರೆ ಒಂದು ಮಾತು ಪ್ರಸಿದ್ಧ, ಶತಚಂಡೀ ವಿಧಾನತಃ ಒಳ್ಳೆಯ ಸತ್ಸಂತಾನ ಆಗಬೇಕು ಅಂದರೆ ಒಂದು ಹರಿವಂಶ ಪುರಾಣ 9 ದಿನ ಶ್ರವಣ ಮಾಡಬೇಕು, ರುದ್ರದೇವರ ಆರಾಧನೆ ಮಾಡಬೇಕು, ಅಥವಾ ಶತಚಂಡೀ ಯಾಗ ಮಾಡಬೇಕು. ಆವಾಗ ಸತ್ಪುತ್ರ ಸಂತತಿ ಆಗುತ್ತೆ ಅಂತ ಲೆಕ್ಕಾಚಾರ. ಮನೆಗೆ ಬಂದ, ಅಲ್ಲಿ ಕೈಲಾಸಕ್ಕೆ ಹೋದ, ರುಕ್ಮಿಣಿ ನೆನಪಾಯ್ತಂತೆ. ಇದಕ್ಕೇನು ವಿಚಾರ ಮಾಡಿಬಿಟ್ಟ, ಅಲ್ಲಿ ಗುರುಗ್ರಹ ಇತ್ತು. ಎಲ್ಲ ಗ್ರಹಗಳಿಗೂ ನಿಯಾಮಕ ಆದ್ದರಿಂದ ಗುರುಗ್ರಹ ಕೇಳಿದಂತೆ ನೀನು ಇವತ್ತೊಮ್ಮೆಲೆ 12 ರಾಶಿಗೆ ಸಂಚಾರ ಮಾಡಿಬಿಡು ಅಂತ. ಗುರು ಒಂದು ರಾಶಿ ಇನ್ನೊಂದು ರಾಶಿಗೆ ಹೋದಾಗ 1 ವರ್ಷ ಅಂತ ಲೆಕ್ಕ. ಒಂದೇ ದಿನದಲ್ಲಿ 12 ರಾಶಿಯಲ್ಲಿ ಸಂಚಾರ ಮಾಡಿಸಿದ್ದಾದನ್ನು 12 ವರ್ಷ ಅಂತಾಯಿತು. ಹೀಗೆ ರುದ್ರದೇವರ ಆರಾಧನೆ ಮಾಡಿದಾಗ ರುದ್ರದೇವರು ಪ್ರತ್ಯಕ್ಷ ಆದರಂತೆ. ಏನು ವಿಶೇಷ ಇಲ್ಲಿ? ದೇವರು ಅವರನ್ನು ಕುರಿತು ಯಾಕೆ ಮಾಡಿದ್ದು ಆರಾಧನೆ ಅಂದರೆ, ರುದ್ರದೇವರು ಯಾವತ್ತೋ ಒಮ್ಮೆ ದೇವರನ್ನು ಕುರಿತು ವಿಶೇಷ ಅನುಷ್ಠಾನ ಮಾಡಿ ವರ ಕೇಳಿದ್ರಂತೆ ದೇವರ ಹತ್ತಿರ. ನೀನು ನನ್ನನ್ನು ಕುರಿತು ತಪಸ್ಸು ಮಾಡಬೇಕು ಅಂತ ಒಂದು ವರ ಕೇಳಿದ್ರಂತೆ. ಯಾಕೆ ಅಂದರೆ ನೀನೇ ತಪಸ್ಸು ಮಾಡಿ ನಾ ವರ ಕೊಟ್ಟೆ ಅಂದರೆ ನನಗೂ ಸ್ವಲ್ಪ ಮಾನ್ಯತೆ ಬರುತ್ತೆ. ಆದ್ದರಿಂದ ನೀನು ನನ್ನನ್ನು ಕುರಿತು ತಪಸ್ಸು ಮಾಡು ಅಂತ ಹೇಳಿ ರುದ್ರದೇವರು ತಪಸ್ಸು ಮಾಡಿ ವರ ಕೇಳಿದ್ರಂತೆ. ಪರಮಾತ್ಮ ಮಾಡಿದ ತಪಸ್ಸು ಅಲ್ಲಿ ಸಂತಾನ ಆಯಿತು ಅಂತಿಷ್ಟು. ಈ ಕಥೆ ಈ ವತ್ಸರ ಅಲ್ಲಿ ಬಳಸಿದ್ದಾರೆ. ಅಲ್ಲಿ ಪರಿವತ್ಸರದಲ್ಲಿ ಅನಿರುದ್ಧ ಇದ್ದಾನೆ. ಇಡಾವತ್ಸರ ಅಂದರೆ 27 ನಕ್ಷತ್ರ, ಒಂದು ನಕ್ಷತ್ರ ಒಂದು ದಿನ ಅಂತ ಲೆಕ್ಕ. 27 ದಿನ ಮುಗೀತು, 27 ನಕ್ಷತ್ರ ಕಳೀತು ಅಂದರೆ 1 ತಿಂಗಳು. ಈ ಥರ 12 ಬಾರಿ ನಕ್ಷತ್ರಗಳೆಲ್ಲ ಸಂಚಾರ ಮಾಡಿದಾಗ 1 ವರ್ಷ, 270 ದಿನ. ಇನ್ನೊಂದು ಈ ಗಣನೆಯು ಕೂಡ ಬರ್ತದೆ. ಎಲ್ಲಿ ಪ್ರಸಂಗ ಬಹಳ ಒಂದು ಚಂದ್ರ ಪ್ರಸಂಗ ಇದೆ. ರಾಮ ಎಷ್ಟು ವರ್ಷ ರಾಜ್ಯ ಆಳಿದ್ದ ಅನ್ನೋದನ್ನು ಮಾಡುವಾಗ ತೀರ್ಮಾನ ಹೀಗೊಂದು ಮಾಡ್ತಾರೆ. ತೀರ್ಮಾನ ಒಂದು ಕಡೆ 11,000 ವರ್ಷ ಅಂತಿದೆ, ಮತ್ತೊಂದು ಕಡೆ ಏನು ವಿವರಣೆ ಇಲ್ಲ. ಈಗೇನು ಉಂಟು ಅಂತಂದರೆ 13,000 ವರ್ಷ ಅಂತಿದೆ. ಎರಡು ವಿರುದ್ಧ ಆಯ್ತಲ್ವ ಅಂತಂದರೆ ಇಷ್ಟೇ ಅಭಿಪ್ರಾಯ. ನಕ್ಷತ್ರ ಲೆಕ್ಕ ಇಟ್ಟುಕೊಂಡು 27 ದಿನಕ್ಕೆ 1 ತಿಂಗಳು ಅಂತ ಲೆಕ್ಕ ಇಟ್ಟುಕೊಂಡ್ರೆ 13,000 ವರ್ಷ ಅಂತ ಇಟ್ಕೊಳ್ಬೇಕು. 30 ದಿವಸಕ್ಕೆ ಒಂದು ಸಾಮಾನ್ಯ 30 ದಿನಕ್ಕೆ ಅಂತ ವ್ಯವಸ್ಥೆ ಮಾಡಿಕೊಂಡಾಗ 11,000 ವರ್ಷ ಅಂತ ಲೆಕ್ಕ. ಹೀಗೆ ಲೆಕ್ಕ ಮಾಡ್ತಾರೆ. ಆದ್ದರಿಂದ ನಕ್ಷತ್ರ 12 ಬಾರಿ ಪೂರ್ಣವಾದಾಗ 27 ದಿನಕ್ಕೆ 1 ವರ್ಷ, ಒಂದು ಮಾಸ ಅಂತ ಲೆಕ್ಕ. ಹೀಗೆ ಇಡಾ ವತ್ಸರ ಅಂತ. ಅಲ್ಲಿ ಪ್ರದ್ಯುಮ್ನ ಇದ್ದಾನೆ. ವತ್ಸರ ಅಂದರೆ ಅಮಾವಾಸ್ಯೆ ಲೆಕ್ಕ ಹಾಕಲ್ಲ, 360 ದಿನ ಆದರೆ 1 ವತ್ಸರ ಅಂತ. ಅಲ್ಲಿ ಸಂಕರ್ಷಣ ಇದ್ದಾನೆ. ಅನುವತ್ಸರ ಅಂತ, ಪಾಡ್ಯದಿಂದ ಅಮಾವಾಸ್ಯೆ ತನಕ. ಹೀಗೆ ಇದು 12 ಬಾರಿ ಮುಗೀತು ಅಂತಾದರೆ ಈ ಚಕ್ರ 12 ಬಾರಿ ಪೂರ್ಣವಾದಾಗ ಇದಕ್ಕೆ ಹೆಸರು ಅನುವತ್ಸರ ಅಂತ ಹೆಸರು. ಇಲ್ಲಿ ವಾಸುದೇವ ಇದ್ದಾನೆ. ಕೊನೆಯದು ಇದೇ ಚಾಂದ್ರಮಾನ ಲೆಕ್ಕ. 5ನೇದು ಸೌರಮಾನ ಅಂತ. ನಾವು ಈಗಿನ ಮಂಗಳೂರು ಆ ಎಲ್ಲ ಪ್ರಾಂತ್ಯದಲ್ಲಿ ಇದನ್ನು ಲೆಕ್ಕ ಹಾಕ್ತಾರೆ. 12 ಸಂಕ್ರಮಣ ಅಂತ ಹೇಳ್ತಾರೆ. 12 ಸಂಕ್ರಮಣ ಮುಗೀತು ಅಂದರೆ 1 ವರ್ಷ ಆಯಿತು ಅಂತ ಲೆಕ್ಕ. ಅಲ್ಲಿ ನಾರಾಯಣ ಇದ್ದಾನೆ. ಹೀಗೆ ಅವನಿಗೆ ಬೃಹಸ್ಪತ್ಯ, ಸೌರ, ಚಾಂದ್ರ ಅಂತೆಲ್ಲ ಹೆಸರಿದೆ. ಹೀಗೆ ಪರಮಾತ್ಮ ಅವನ ಸ್ಮರಣೆ ಯಾರು ಮಾಡ್ತಾರೋ ಅವರಿಗೆ ಉಚಿತವಾದ ಕರ್ಮಾನುಷ್ಠಾನ ಮಾಡಿಸ್ತಾನೆ ಅಂತ ಇಷ್ಟು
ಇಲ್ಲಿಗೆ ಈ ಸಂಧಿ ಮುಗಿಯುತ್ತೆ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಪರಮಾತ್ಮನ ಪಾದಕರ್ಪಣೆ ಮಾಡೋಣ. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ ಶ್ರೀಕೃಷ್ಣಾರ್ಪಣ ವಸ್ತು ಮತ್ತು ಮಹೇಶಾರ್ಪಣ ವಸ್ತು. ಹರೇ ನಮಃ.